ನಾಳೆ ಬೆಳಗ್ಗೆನೇ ಕೋರ್ಟಿಗೆ ಬನ್ನಿ. ಈವ್ನಿಂಗ್ ಅಷ್ಟೊತ್ತಿಗೆ ನಿಮಗೆ ಡಿವೋರ್ಸ್ ಸಿಗುತ್ತೆ. ಥ್ಯಾಂಕ್ ಯು ಸರ್. ನಾಳೆ ಕೋರ್ಟಲ್ಲಿ ನಮ್ಮ ಕೇಸ್ ಫೈನಲ್ ಹಿಯರಿಂಗ್. ನೀನು ರೆಡಿಯಾಗಿರೋ. ನಾನು ವಿಚ್ಛೇದನ ಬೇಡ ಅಂದಿದ್ನಲ್ಲ. ಈಗ ನಾನು ಬೇಕು ಅಂತಿದ್ದೀನಿ. ಅವಳು ಮನ್ಸು ಬದಲಾಯಿಸ್ಕೊಂಡ್ಲಲ್ಲೋ, ಮತ್ ನೀನ್ಯಾಕೆ ಹೀಗಾಡ್ತಿದ್ಯಾ? ನಾನು ಮೊದಲಿಂದಲೂ ವಿಚ್ಛೇದನ ಬೇಕು ಅಂತಿದ್ದೆ. ಅಣ್ಣ ಅದಕ್ಕೆ ಬಲವಂತದ ಮೇಲೆ ಸುಮ್ಮನಾದೆ. ಲೋ ತಮ್ಮಯ್ಯ, ಹೇಗೂ ಸುಮ್ಮನಾಗಿದ್ದೆ ತಾನೆ. ಹಾಗೆ ಹಾರಿಕಾ ಜೊತೆ ಒಟ್ಟಿಗೆ ಇರ್ಬೋದಲ್ಲ. ಬಿಟ್ಟೋದ್ರೆ ಏನ್ ಚೆನ್ನಾಗಿರುತ್ತೆ. ಇಂಥೋಳ ಜೊತೆ ಯಾರಕ್ಕ ಬಾಳ್ತಾರೆ? ನನಗೆ ಮೋಸ ಮಾಡಿದವಳ ಜೊತೆ ನಾನು ಹೇಗೆ ಸಂಸಾರ ಮಾಡಲಿ? ನೀನ್ ಬೇರೆ ಆಗ್ಬೇಕು ಅನ್ಕೊಂಡ್ರೆ ಕೋರ್ಟ್ ವಿಚ್ಛೇದನ ಕೊಟ್ಬಿಡುತ್ತಾ? ಕೊಡುತ್ತೆ. ಯಾಕೆಂದ್ರೆ ವಿಚ್ಛೇದನ ಬೇಕು ಅಂತ ಕೋರ್ಟಲ್ಲಿ ನೀನು ಹಾಕಿರೋ ಪಿಟಿಷನ್ ಹಾಗೇ ಇದೆ. ನಾಳೆ ನಾನು ಕೋರ್ಟಲ್ಲಿ ಒಪ್ಕೊಂಡ್ರೆ ಸಾಕು, ವಿಚ್ಛೇದನ ಸಿಗತ್ತೆ. ಅಂದ್ರೆ ಅವತ್ತು ಹಾರಿಕಾ ಕೋರ್ಟಲ್ ಹಾಕಿರೋ ಕೇಸ್ಗೆ ಈಗ ನೀನು ಉತ್ತರ ಕೊಡ್ತಿದ್ಯಾ ಚಿಕ್ಕೋನೆ? ಹೌದತ್ತೆ. ಆವಾಗ ಇವಳು ವಿಚ್ಛೇದನ ಬೇಕು ಅಂದ್ಲು, ಈಗ ನಾನು ಕೊಡ್ತಿದ್ದೀನಿ. ಅಂದ್ರೆ ಹಾರಿಕಾ ತೋಡಿದ ಗುಂಡಿಗೆ ಹಾರಿಕಾನೇ ಬಿದ್ಲು ಅಂತಾಯ್ತು. ಇದು ಮೋಸ, ಸಂಚು, ದ್ರೋಹ. ಯಾವುದೇ ಮೋಸ? ನಂದಲ್ದಿರೋ ಬೇಬಿನ ನಂದು ಅಂತ ಹೇಳೋದು ಮೋಸ ಅಲ್ವಾ? ನಮ್ಮ ಆಸ್ತಿನ ನೀನು ಬರ್ಸ್ಕೊಳ್ಳೋದು ಸಂಚಲ್ವಾ? ಮಹಿಳಾ ಮಂಡಳಿಯವ್ರನ್ನ ಮನೆ ಕರ್ಕೊಂಡು ಬಂದಿದ್ದು ದ್ರೋಹ ಅಲ್ವಾ? ಬುದ್ಧಿ ನಿನಗೆ ಮಾತ್ರ ಅಲ್ಲ, ನನಗೂ ಇದೆ. ಆಗ ನೀನು ಮನೇಲಿ ಇರಲಿ ಅಂತ ಹೇಳಿದ್ದೆ, ನಾಳೆ ಮನೆಯಿಂದ ಆಚೆ ಕಳ್ಸಕ್ಕೆ. ತಪ್ಪು ಮಾಡಿರೋ ನಿಂಗೆ ಅಷ್ಟು ಧೈರ್ಯ ಇರಬೇಕಾದ್ರೆ ನನಗೆಷ್ಟಿರಬೇಕು? ಟೈಮ್ ನೋಡಿಕೊಂಡು ನೀನು ಪೆಟ್ಕೊಟ್ಟೆ, ಅದೇ ಟೈಮ್ ನೋಡಿಕೊಂಡು ನಾನು ರಿವೆಂಜ್ ತೀರಿಸ್ಕೋತಿದ್ದೀನಿ. ಸೂಪರ್ ಕಣೋ, ಸರಿಯಾಗಿ ಮಾಡಿದೆ. ಲೆಕ್ಕ ಸರಿ ಹೋಯ್ತು. ನಾಯಿ ಕಚ್ಚಿದಕ್ಕೆ ಚಪ್ಪಲಿ ಇಟ್ಟು ಅಂದಂಗೆ ಮಾಡ್ತಿದ್ಯಾ? ಇವಳಿಗೆ ಹಾಗೆ ಆಗ್ಬೇಕು. ದೊಡ್ಡೋಳಾಗಿದ್ಕೊಂಡು ನೀನು ಹೀಗೆ ಮಾತಾಡ್ತಿದ್ಯಲ್ಲ ಅದಕ್ಕೆ. ನಿಮ್ ದೊಡ್ಡತನ ಏನಾಯ್ತು ಚಿಕ್ಕಮ್ಮ? ಇಷ್ಟೆಲ್ಲ ಆದ್ಮೇಲೂ ನೀವು ಹಾರಿಕನ್ನೇ ವಹಿಸ್ಕೊಂಡು ಬರ್ತಿದ್ದೀರಾ? ಅಂದ್ರೆ ಹಾರಿಕನ ನಂಬಿಸಿ ಮೋಸ ಮಾಡೋದು ಒಳ್ಳೇದಲ್ಲ ಅಲ್ವಾ ಅದ್ಕೆ? ಯಾರು ಯಾರನ್ನ ನಂಬಿಸಿ ಮೋಸ ಮಾಡಿದ್ದು ದಮಯಂತಿ? ನಂಬಿಕೆ ದ್ರೋಹನ ಮಾಡಿದ್ದೆ ಮೊದಲು ಹಾರಿಕಾ. ಎಲ್ಲ ನೀವು ಅನ್ಕೊಂಡಂಗೆ ಆಗುತ್ತೆ ಅಂತ ತಿಳ್ಕೊಬೇಡಿ. ನನಗೂ ಲಾಯರ್ ಗೊತ್ತಿದ್ದಾರೆ. ನೀನು 100 ಜನ ಲಾಯರ್ನ ಕರ್ಕೊಂಡು ಬಾ ಹಾರಿಕಾ. ವಿ ಡೋಂಟ್ ಕೇರ್. ನಮ್ಮ ಅಕ್ಕಿಲ್ ಕಡೆ ನ್ಯಾಯ ಇದೆ. ನೀವು ಕೂಡ ಯಾಕೆ ಹಾಗೆ ಮಾತಾಡ್ತಿದ್ದೀರಾ ಭಾವ? ಚಿಕ್ಕವಳು ತಿಳ್ಕೊಂತೀಯ ಅಂತ ಇಷ್ಟು ದಿನ ನಾನು ಮತ್ತೆ ವಸುವರು ನಿನ್ನ ಪರವಾಗೆ ಮಾತಾಡಿದ್ದೀವಿ. ಆದ್ರೆ ನೀನು ಮಾಡಿರೋ ಮೋಸ ನಮ್ಮ ಫ್ಯಾಮಿಲಿ ಯಾವತ್ತೂ ನಿನ್ನನ್ನು ಕ್ಷಮಿಸೋದೇ ಇಲ್ಲ. ಇಷ್ಟು ದಿನ ನಿನ್ನ ಈ ಮನೇಲಿರಕ್ ಬಿಟ್ಟಿದ್ದೆ ಹೆಚ್ಚು ಹಾರಿಕಾ. ಇನ್ನು ನಿನ್ನ ಆ ದೇವರು ಕೂಡ ಕಾಪಾಡಕ್ಕಾಗಲ್ಲ. ಪ್ರೀತಿಸ್ದವನ್ಗೆ ಮೋಸ ಮಾಡಿದ್ರೆ ರಿಸಲ್ಟ್ ಹೇಗಿರುತ್ತೆ ಅಂತ ನಾಳೆ ನೀನು ಕಣ್ಣಾರೆ ನೋಡ್ತೀಯ. ಇವತ್ತೇ ನಿನಗೆ ಈ ಮನೆಯಲ್ಲಿ ಕೊನೆ ದಿನ. ನಾಳೆಗೆ ನಿನ್ನ ಸಂಬಂಧ ಕಡ್ದು ಹೋಗುತ್ತೆ. ರೆಡಿಯಾಗಿರು.
ಹಾರಿಕಾ ಹೊಟ್ಟೆಲಿ ಬೆಳಿತಿರೋ ಮಗುಗೆ ತಂದೆ ಅಖಿಲ್ ಅಲ್ಲ. ನಿನಗೆ ಈ ಮನೆಯಲ್ಲಿ ಕೊನೆ ದಿನ. ನಾಳೆಗೆ ನನ್ನ ನಿನ್ನ ಸಂಬಂಧ ಕಡ್ದು ಹೋಗುತ್ತೆ. ಭಾವ, ಆ? ನಂದಿನಿ, ಏನ್ ಭಾವ? ನನಗೆ ತುಂಬ ಹಸುವಾಗ್ತಿದೆ. ಬೇಗ ಊಟ ತೊಗೊಂಬರ್ತೀಯಾ? ತಿಂದು ಮಲ್ಕೋತೀನಿ. ನಾಳೆ ಬೆಳಗ್ಗೆನೇ ಕೋರ್ಟ್ಗೆ ಹೋಗ್ಬೇಕು, ವಿಚ್ಛೇದನ ತಗೋಬೇಕು. ಆಮೇಲೆ ನಾನು ಫ್ರೀ ಬರ್ಡ್. ಸರಿ ಭಾವ. ಲೇ ಹಾರಿಕಾ, ನಾಳೆ ವಿಚ್ಛೇದನ ಸಿಗುತ್ತೆ ಅಂತ ಅಖಿಲ್ ಖುಷಿ ಪಡ್ತಾ ಇದ್ದಾನೆ. ನೀನೇನ್ ಮಾಡ್ಬೇಕು ಅಂತಿದ್ಯಾ? ಈಗ ಮಾಡಕ್ ಏನಿದೆ ಅಂತ? ಇವಳು ಬಯಸೋದು ವಿಚ್ಛೇದನೆ ಅಲ್ವಾ? ನಾಳೆ ಕೋರ್ಟಿಗೆ ಹೋಗಿ ಆ ವಿಚ್ಛೇದನೆ ತಗೋತಾಳೆ. ಲೇ, ನಿನ್ನ ಗಂಡ ನಿನ್ನ ಬಿಟ್ಬಿಟ್ಟ ಅಂತ ಎಲ್ರ ಗಂಡಂದ್ರು ಅವ್ರ ಹೆಂಡ್ತಿನ ಬಿಟ್ಬಿಡ್ತಾರಾ? ಕೇಳಿಲಿ, ನನ್ನ ಗಂಡ ಬಿಟ್ಟು ಹೋಗಿದ್ದಾನೆ, ವಿಚ್ಛೇದನೆ ಕೊಟ್ಟಿಲ್ಲ. ಯಾವತ್ತೋ ಒಂದಿನ ವಾಪಸ್ ಬರ್ತಾನೆ. ಆದ್ರೆ ಈ ಹಾರಿಕಂಗೆ ಆ ಚಾನ್ಸ್ ಇಲ್ವಲ್ಲ. ಒಂದ್ಸಲ ಬೇರೆ ಆದ್ರೆ ಮತ್ತೆ ಒಂದಾಗೋದು ಅಸಾಧ್ಯ. ಮೊದ್ಲೇ ಅವಳು ಟೆನ್ಷನ್ ಅಲ್ಲಿದ್ದಾಳೆ, ನೀನಿನ್ನೂ ಹೆದರ್ಸ್ಬೇಡ್ವೆ. ಮರಣದಂಡನೆ ಸಿಕ್ಮೇಲೆ ಭಯ ಪಟ್ಟಿ ಏನ್ ಲಾಭ ಇದೆ? ಸಾವಿಗೆ ಸಿದ್ಧ ಆಗ್ಬೇಕಷ್ಟೆ. ಅಖಿಲ್ ಹಾರಿಕಾ ಜೀವನ ಈ ರೀತಿ ತಿರುವು ತಗೊಳುತ್ತೆ ಅಂತ ಅನ್ಕೊಂಡಿರಲಿಲ್ಲ ಹೊಸವ್ರೆ. ಪ್ರೀತಿಸಿ ಮದುವೆ ಮಾಡ್ಕೊಂಡ್ರು, ಊಹಿಸದೇ ಇರೋ ಕಾರಣದಿಂದ ಬೇರೆ ಬೇರೆ ಆಗ್ತಿದ್ದಾರೆ. ಗಂಡ ಹೆಂಡತಿ ನಡುವೆ ಒಬ್ರ ಮೇಲೊಬ್ರಿಗೆ ನಂಬಿಕೆ ವಿಶ್ವಾಸ ಮುಖ್ಯ ರೀ. ಒಂದು ಸಲ ಆ ನಂಬಿಕೆ ಹೋದ್ರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತೆ ಅವಕಾಶ ಸಿಗದೆ ಹೋಗ್ಬೋದು. ಹಾರಿಕಾ ಈಗ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಓದ್ಕೊಂಡಿರೋ ದಡ್ಡಿ ಅವಳು. ಬರೀ ಹಾರಿಕಾ ಮಾತ್ರ ಅಲ್ಲ ರೀ, ಎಷ್ಟೋ ಜನ ಹೆಣ್ಮಕ್ಳು ಗಂಡ್ಮಕ್ಳು ಆಕರ್ಷಣೆನ ಪ್ರೀತಿ ಅನ್ಕೊಂಡು ಆತ್ರ ಪಟ್ಟು ಮದ್ವೆ ಮಾಡ್ಕೋತಿದ್ದಾರೆ. ಆಕರ್ಷಣೆ ಹೋದ್ಮೇಲೆ ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪ ಹೆಜ್ಜೆ ಇಟ್ಟು ಅಷ್ಟೇ ಆತ್ರ ಪಟ್ಟು ಬೇರೆ ಆಗ್ತಿದ್ದಾರೆ. 100 ಮದ್ವೆಲಿ 60% ಫೇಲ್ ಆಗ್ತಿದೆ. ಅದೇನೇ ಇರ್ಬೋದು ಹೊಸವ್ರೆ, ಆದರೆ ಅಮ್ಮ ಮಾತ್ರ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ನೊಂದ್ಕೋಬೇಡಿ ಅತ್ತೆ. ಇವಾಗಾದ್ರೂ ಅಖಿಲ್ಗೆ ನ್ಯಾಯ ಸಿಗ್ತಾ ಇದೆ. ಹೌದಮ್ಮ, ನಾಳೆ ದಿನ ಅಖಿಲ್ಗೆ ಹಿಡಿದಿರೋ ದರಿದ್ರ ಬಿಟ್ಟು ಹೋಗುತ್ತೆ. ಅವನಾಗ್ಲೇ ತುಂಬ ಸಹಿಸ್ಕೊಂಡಿದ್ದಾನೆ, ಇನ್ನು ಮುಂದೆ ಆದರೂ ಖುಷಿಯಾಗಿರ್ತಾನೆ. ಈ ವಿಷಯ ಗೊತ್ತಾದ್ರೆ ನಿಮ್ಮಪ್ಪ ಅದೆಷ್ಟು ಬೇಜಾರು ಮಾಡ್ಕೋತಾರೋ ಏನೋ. ಊರಲ್ಲಿ ಅವ್ರ ಗೌರವಕ್ಕೆ ಏನಾಗುತ್ತೋ ಏನೋ. ಮಾವಂಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ನೊಂದ್ಕೋತಾರೆ ರೀ. ಇಷ್ಟು ದಿನ ಕಾಪಾಡ್ಕೊಂಡು ಬಂದಿದ್ದ ಮರ್ಯಾದೆ ಪೂರ್ತಿ ಹೋಗುತ್ತೆ. ನಮ್ಮ ಕೈಯಲ್ಲಿ ಏನಿದೆ ಹೊಸವ್ರೆ? ಅಖಿಲ್ ಹಾರಿಕಾನ ಒಂದು ಮಾಡೋದಕ್ಕೆ ಟ್ರೈ ಮಾಡಿದ್ವಿ, ಆದರೆ ಅವಳು ಅದನ್ನು ಉಳಿಸ್ಕೊಳಕ್ಕಾಗಲಿಲ್ಲ. ಅದು ಹಾರಿಕಾದ್ರ ಅದೃಷ್ಟ. ನಾವು ಮಾಡ್ಬೇಕಾದ್ದನ್ನು ಮಾಡಿದ್ದೀವಿ. ಇನ್ನು ನಾಳೆ ವಿಚ್ಛೇದನ ಸಿಕ್ಮೇಲೆ ಅಖಿಲ್ಗೆ ಕಾಲ್ ಬರ್ಸಿ ಅವನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ಅಖಿಲ್ ಭವಿಷ್ಯ ಚೆನ್ನಾಗಿರುತ್ತಮ್ಮ, ನೀನು ಅಖಿಲ್ ಬಗ್ಗೆ ಚಿಂತೆ ಮಾಡಬೇಡ.
ನಾನಾ ಭಾವ? ನೀನೇ. ಆ ಸೂಟ್ ಕೇಸ್ಗೆ ಹಾರಿಕಾ ಬಟ್ಟೆ ಜೋಡಿಸು. ಬೇಡ ಭಾವ, ಹಾರಿಕಾ ನೋಡಿದ್ರೆ ಬೇಜಾರು ಮಾಡ್ಕೋತಾಳೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವಳು ಮನೆಯಿಂದ ಹೋಗಬೇಕು. ಈಗಲೇ ಅವಳು ಲಗೇಜ್ ಪ್ಯಾಕ್ ಮಾಡಬೇಕು. ನನ್ನ ಮಾತು ಕೇಳು ಭಾವ, ನಾನು ಜೋಡಿಸೋದು ಚೆನ್ನಾಗಿರಲ್ಲ. ನಂದಿನಿ, ಹೇಳಿದ್ ಮಾಡು. ನಾನಂದರೆ ನಿನ್ಗೆ ಸ್ವಲ್ಪನಾದ್ರೂ ಗೌರವ ಇದ್ದರೆ ಹೇಳಿದ್ ಮಾಡು. ಏನ್ ಮಾಡ್ತಿದ್ಯಾ ನಂದಿನಿ? ನಿನ್ನ ಲಗೇಜ್ ಪ್ಯಾಕ್ ಮಾಡ್ತಿದ್ದೀನಿ. ಯಾಕೆ? ಇವತ್ತು ನಿನ್ನ ಮನೆಯಿಂದ ಹೋಗಬೇಕಲ್ಲ, ಅದಕ್ಕೆ. ಆದ್ರೂ ನನ್ನ ಲಗೇಜ್ ಪ್ಯಾಕ್ ಮಾಡೋದಕ್ಕೆ ಇವಳು ಯಾರು? ಇವಳಿಗೇನ್ ಹಕ್ಕಿದೆ? ಅವಳು ನನ್ನ ನಾದ್ನಿ. ನಾನು ಹೇಳಿದ್ದಕ್ಕೆ ನಂದಿನಿ ಜೋಡಿಸಿದ್ದಾಳೆ. ನಾನು ನಿನ್ನ ಹೆಂಡತಿ ಅಖಿಲ್. ಅದು ಇನ್ನು ಸ್ವಲ್ಪ ಗಂಟೆಗಳು ಮಾತ್ರ. ಆಮೇಲೆ ನೀನು ನನ್ನ ಮಾಜಿ ಹೆಂಡ್ತಿ. ನನಗೂ ನಿಂಗೂ ಯಾವ ಸಂಬಂಧನೂ ಇರಲ್ಲ. ಈ ಮನೇಲಿ ನಿನಗೆ ಸಂಬಂಧಪಟ್ಟಿರೋ ಬಟ್ಟೆ, ವಸ್ತು, ನೆನಪು ಯಾವುದೂ ಇಲ್ಲಿರಬಾರ್ದು. ಅಂದ್ರೆ ಕೋರ್ಟು ಇವತ್ತೇ ವಿಚ್ಛೇದನ ಕೊಡುತ್ತೆ ಅಂತ ನೀನು ಅನ್ಕೊಂಡಿದ್ಯಾ? ಕೊಡುತ್ತೆ. ನೀನು ಈ ಮನೆ ಬಿಟ್ಟು ಹೋಗೋದು ಖಂಡಿತ ಹಾರಿಕಾ. ನೀವೇ ಜಡ್ಜ್ ಅನ್ನೋ ತರ ಯಾಕೆ ಹೇಳ್ತಿದ್ದೀರಾ? ನನ್ಗೆ ವಿಚ್ಛೇದನ ಬೇಡ ಅಂತೀನಿ, ಅವಾಗೇನ್ ಮಾಡ್ತೀರಾ? ನೀನ್ ವಿಚ್ಛೇದನ ಬೇಕು ಅಂದಾಗ ಕೊಡೋಕೆ, ಬೇಡ ಅಂದಾಗ ಬಿಡಕ್ಕೆ ಕಾನೂನೇನು ನಿನ್ ಕೈಯಲ್ಲಿಲ್ಲ. ಕೋರ್ಟು ನಿನ್ ಮನೇನೂ ಅಲ್ಲ. ಮತ್ತೆ 1 ತಿಂಗಳು ಗಡುವನ್ನ ನೀವು ಹೇಗೆ ತಗೊಂಡ್ರಿ? ನೀನ್ ಬದ್ಲಾಗ್ತೀಯ ಅಂತ ವಸು ಗಡು ತಗೊಂಡ್ಲು. ನೀನ್ ಬದ್ಲಾಗ್ದೆ ಮೋಸ ಮಾಡ್ದೆ. ನಾನು ಯಾವ ತಪ್ಪು ಮಾಡಿಲ್ಲ. ಮಾಡಿದ್ಯಾ? ಅದಕ್ಕೆ ನಿನ್ಗೆ ಈ ಶಿಕ್ಷೆ ಕೊಡ್ತಾ ಇರೋದು. ಅಂದ್ರೆ ನೀವ್ ಎಲ್ರೂ ಹಠ ಹಿಡ್ದು ಉಟ್ಟು ಬಟ್ಟೆಲಿ ನನ್ನ ಆಚೆ ಕಳಿಸ್ಬೇಕು ಅಂತಿದ್ದೀರಾ? ನಾನ್ ಹಾಗೆ ಹೋಗಲ್ಲ. ನನಗ್ ಜೀವನಾಂಶ ಬೇಕು, ಅರ್ಧ ಆಸ್ತಿ ಬೇಕು. ಈ ಆಸ್ತಿ ಅಖಿಲ್ದಲ್ಲ, ಅಭಿದು. ಅವನ ಆಸ್ತಿ ಕೇಳೋ ಹಕ್ಕು ನಿನಗಿಲ್ಲ. ನನಗೆ ಅರ್ಧ ಆಸ್ತಿ ಕೊಡ್ತೀನಿ ಅಂತ ಅವರೇ ಹೇಳಿದ್ದು. ನೀನು ಸಕ್ರಮವಾಗಿದ್ದಿದ್ರೆ ಹಾಗೆ ಕೊಡ್ತಿದ್ವಿ. ಆದ್ರೆ ನೀನು ನಂಬಿಕೆ ದ್ರೋಹ ಮಾಡಿದ್ಯಾ. ನಿನಗೆ ಆಸ್ತಿ ಮಾತ್ರ ಅಲ್ಲ, ಜೀವನಾಂಶನೂ ಸಿಗಲ್ಲ. ಬೇಕಾದರೆ ನನ್ನ ಅಕೌಂಟಲ್ಲಿ 1000 ರೂಪಾಯಿ ಇದೆ, ಅದೇ ನನ್ನ ಆಸ್ತಿ. ಅದರಲ್ಲಿ ಅರ್ಧ 500 ರೂಪಾಯಿ ನಿನಗೆ ಕೊಡ್ತೀನಿ. ಇಷ್ಟ ಅನ್ಯಾಯವಾಗಿ ಮಾತಾಡ್ಬೇಡ್ವೋ? ಏನು ಕೊಡದೆ ಇದ್ರೆ ಅವಳು ಹೇಗೋ ಬದುಕ್ಬೇಕು? ಕೂಲಿ ಮಾಡಿ ಬದುಕಕ್ಕೆ ಹೇಳೋ ಅದಕ್ಕೆ. ಸೊಸೆಗೇನೆ ಭಿಕ್ಷೆ ಬಿಡ್ಕೊಂಡು ಬದುಕು ಅಂತಿದ್ದೀರಾ ಅದಕ್ಕೆ? ಅತ್ತೆ, ನೀನು ಹಾರಿಕಾಗೆ ಸಪೋರ್ಟ್ ಮಾಡಿದ್ರೆ ನಿನ್ನ ಲಗೇಜ್ನು ಪ್ಯಾಕ್ ಮಾಡ್ಕೋಬೇಕಾಗಿ ಬರುತ್ತೆ. ಅತ್ತೆ ಲಗೇಜ್ ಜೋಡಿಸ್ಲಾ ಅಣ್ಣ? ಈಗಲೇ ಹೋಗಿ ಅತ್ತೆ ಲಗೇಜ್ ಪೂರ್ತಿ ತಗೊಂಡ್ ಬರ್ತೀನಿ. ಸುಮ್ಮನಿರೆ. ಎಲ್ಲ ಜೋಡಿಸಿದ್ಯಾ ನಂದಿನಿ? ಜೋಡಿಸ್ದೆ ಭಾವ. ಅವಳಿಗೆ ಸಂಬಂಧಪಟ್ಟಿರೋ ಒಂದು ಕೂಡ ಇಲ್ಲಿರಬಾರ್ದು. ಎಲ್ಲ ಹುಡುಕಿ ತೆಗೆದು ಆಚೆ ಬಿಸಾಕು. ಆಗ್ಲೇ ನಾನ್ ನಿನಗಷ್ಟು ಬೇಡವಾಗಿ ಹೋದ್ನ ಅಖಿಲ್? ಯಾವಾಗ ನೀನು ತಪ್ಪು ಮಾಡಿದ್ಯೋ ಆಗ್ಲೇ ನೀನು ಬೇರೆಯವಳಾಗೋದೆ. ನಿನ್ನ ಈ ಕುಟುಂಬ ಮಾತ್ರ ಅಲ್ಲ, ಆ ದೇವರು ಕೂಡ ಕ್ಷಮಿಸಲ್ಲ. ಉಟ್ಟು ಬಟ್ಟೆಲೆ ಹೋಗು ಅಂದ್ರೆ ನಾನು ಎಲ್ಲಿಗಂತ ಹೋಗ್ಲಿ? ಅದನ್ನ ನೀನೇ ನಿರ್ಧಾರ ಮಾಡ್ಕೋ. ನೀನು ಎಲ್ಲಿಗೆ ಹೋಗ್ತೀಯೋ ನಿನ್ನಿಷ್ಟ. ನಿಮ್ಮಂಥವ್ರು ಹೀಗೆಲ್ಲ ಮಾತಾಡೋದು ಕರೆಕ್ಟ್ ಅಲ್ಲ ಭಾವ. ಇಷ್ಟು ದಿನ ನಿನ್ನನ್ನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೆ ಅಭಿ ವಸು ಹಾರಿಕಾ ಅಂತ ಅಭಿಗೆ ಕೋಪ ಬರ್ಸೋ ಹಾಗೆ ಮಾಡಿದ್ಯಾ ಅಂದ್ರೆ ಇನ್ನು ನಿನ್ ತಪ್ಪೇನು ಅಂತ ಗೊತ್ತಾಗ್ತಿಲ್ವಾ?
ಈ ಕುಟುಂಬ ನಿನ್ಗೆಷ್ಟು ಮಾಡಿದೆ ಅಂತ ನಿನಗೆ ನೆನಪಿಲ್ದೇ ಇರ್ಬೋದು. ಇಷ್ಟು ದಿನ ನಿನ್ನ ಕ್ಷಮಿಸಿದ್ದೆ ನಾವು ಮಾಡಿರೋ ದೊಡ್ಡ ತಪ್ಪು. ನೀನು ಮಾಡಿರೋ ತಪ್ಪಿಂದ ನಮ್ಮ ಮರ್ಯಾದೆ ಗೌರವ ಎಲ್ಲನೂ ಮಣ್ಣು ಪಾಲಾಗಿದೆ. ನಿನ್ನಂಥವಳನ್ನ ನಾವು ಯಾವತ್ತೂ ಕ್ಷಮಿಸಲ್ಲ. ತಪ್ಪು ಎಲ್ರೂ ಮಾಡ್ತಾರೆ ಅತ್ತೆ. ಆದ್ರೆ ಸಂಸ್ಕಾರ ಇರೋ ಯಾವ ಹೆಣ್ಣು ನೀನ್ ಮಾಡಿರೋ ತಪ್ಪನ್ನ ಮಾಡಲ್ಲ. ಕುಟುಂಬನ ತಲೆ ತಗ್ಸೋ ಹಾಗೆ ಮಾಡಲ್ಲ. ನನಗೆ ಆಗ್ಲೇ ವಿಚ್ಛೇದನ ಕೊಡ್ಬೋದಿತ್ತಲ್ಲ. ಇಷ್ಟು ದಿನ ಯಾಕೆ ತಡೆದ್ರಿ? ನನ್ನನ್ನ ಬರೀ ಕೈಲಿ ಕಳಿಸ್ಬೇಕು ಅಂತನಾ? ನಾನೇನು ಮಾಡಲ್ಲ ಅಂತ ಅನ್ಕೊಂಬೇಡಿ. ಏನೋ ಒಂದು ಮಾಡ್ತೀನಿ. ಇಲ್ಲೇನೇ ಮಾಡ್ತಿದ್ಯಾ? ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ ಆಂಟಿ. ನೀನೇ ಯಾವ್ದಾದ್ರೂ ಐಡಿಯಾ ಇದ್ರೆ ಹೇಳು. ನನ್ಗೆ ಭಯ ಆಗ್ತಿದೆ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನನ್ನ ಕೇಳ್ತಿದ್ಯಾ? ಈ ಭಯ ತಪ್ಪು ಮಾಡೋದಕ್ ಮುಂಚೆ ಇರ್ಬೇಕಿತ್ತು. ನಾನ್ ಬೇಕು ಅಂತ ತಪ್ಪು ಮಾಡಿಲ್ಲ ಆಂಟಿ. ನನಗ್ ಗೊತ್ತಿಲ್ಲದೆ ಆಗೋಯ್ತು. ನಾನು ಎಷ್ಟು ಸಲ ಕೇಳಿದ್ದೀನಿ, ಒಂದು ಸಲನಾದ್ರೂ ಇದು ವಿಷಯ ಅಂತ ಏನಾದ್ರೂ ಹೇಳಿದ್ಯಾ? ಆ ಪಾಪ ನಾನು ಇನ್ನಲ್ಲೇ ಮುಚ್ಚಿಟ್ಕೊಂಡೆ. ಇವಾಗ ನಾನೇನ್ ಮಾಡ್ಲಿ? ನನ್ನಮ್ಮ ನನಗೆ ಸಾಯಿ ಅಂತಂದ್ರು. ಇವ್ರು ನೋಡಿದ್ರೆ ವಿಚ್ಛೇದನ ಕೊಟ್ಟು ನನ್ನ ಮನೆಯಿಂದ ಓಡಿಸ್ತಿದ್ದಾರೆ. ನನಗ್ ಬೇರೆ ದಿಕ್ಕಿಲ್ಲ ಆಂಟಿ. ನಿನ್ ಕಾಲು ಹಿಡ್ಕೋತೀನಿ. ನನ್ನನ್ ಕಾಪಾಡಿ ಆಂಟಿ. ಈಗ ನಿನ್ನ ಕಾಪಾಡೋದು ಒಬ್ರೆ. ಹೋಗಿ ಅವ್ರ ಕಾಲು ಹಿಡ್ಕೋ. ಯಾರಂಟಿ? ವಸು. ಈಗ ನಿನ್ನ ಈ ಗಂಡಾಂತರದಿಂದ ಪಾರ್ ಮಾಡೋಕ್ಕಾಗೋದು ಅವಳಿಂದ ಮಾತ್ರ. ನಾನ್ ಮಾಡಿದ ತಪ್ಪಿನ ಬಗ್ಗೆ ಮನೇಲಿ ಹೇಳಿದ್ದೆ ವಸು ಅಕ್ಕ. ಅವಳು ಹೇಗ್ ನನ್ನ ಕಾಪಾಡ್ತಾಳೆ? ಹೋಗವಳ ಕಾಲಕ್ಕೆ ಬೀಳೆ. ತಪ್ಪಾಗಿಲ್ಲ ಅಂತ ಅವಳ ಹತ್ರ ಸುಳ್ಳು ಹೇಳು. ಅದನ್ನ ಸಾಬೀತ್ಪಡ್ಸಕ್ಕೆ ಒಂದು ಅವಕಾಶ ಕೊಡು ಅಂತ ಕೇಳು. ವಸು ಹೇಳಿದ್ರೆ ಅಖಿಲ್ ಕೇಳ್ತಾನೆ ಕಣೆ. ಮನೇಲಿ ಎಲ್ರೂ ಕೇಳ್ತಾರೆ. ಆದ್ರೆ ಆಂಟಿ, ಈಗ ನಿನಗ್ ಬೇರೆ ದಾರಿ ಇಲ್ಲ ಕಣೆ. ಹೊಡೆದ್ರು ಬೈದ್ರು ವಸುನೇ ನಿನಗ್ ದಿಕ್ಕು. ವಸು ಅಕ್ಕ ನನ್ನ ಕ್ಷಮಿಸ್ತಾಳ? ಕ್ಷಮಿಸಲ್ಲ, ಆದ್ರೆ ಕಾಪಾಡ್ತಾಳೆ. ಸ್ವಲ್ಪ ನಿನಗ್ ಟೈಮ್ ಸಿಗೋ ಹಾಗೆ ಮಾಡ್ತಾಳೆ. ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಅಷ್ಟೇ ಅಂತ್ಯ ಆಂಟಿ? ಅಷ್ಟೇ. ಹೋಗು, ವಸುನ ಹೇಗಾದ್ರೂ ಮಾಡಿ ಒಪ್ಸು. ನೀನು ಬಾ ಆಂಟಿ. ಅಕ್ಕ ಅಕ್ಕ, ಏನು? ನಿನ್ ಜೊತೆ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ನನ್ ಮೇಲೆ ನಿನ್ಗೆ ಎಷ್ಟೇ ಕೋಪ ಇದ್ರು ನಾನ್ ನಿನ್ ತಂಗಿನೇ ಅಕ್ಕ. ಒಡ ಹುಟ್ಟದೇ ಇದ್ರು ನನ್ನ ನಿನ್ ಸ್ವಂತ ತಂಗಿ ತರ ನೋಡ್ಕೊಂಡೆ. ನನ್ನ ಪ್ರೀತಿಸ್ದೆ. ನನ್ ಮೇಲೆ ನಂಬಿಕೆ ಇಟ್ಟೆ. ಆದ್ರೆ ಆ ನಂಬಿಕೆನ ನೀನು ಉಳಿಸ್ಕೊಳ್ಳಿಲ್ವಲ್ಲ. ಅಖಿಲ್ಗೆ ಯಾಕಷ್ಟು ಮೋಸ ಮಾಡ್ದೆ? ನಾನ್ ತಪ್ಪು ಮಾಡಿಲ್ಲ ಅಕ್ಕ. ಬೇಕಾದ್ರೆ ನಾನ್ ಸಾಬೀತ್ಪಡಿಸ್ತೀನಿ. ಏಯ್, ನೀನ್ ಯಾಕೋ ಬಂದೆ? ನಮ್ ಮನೆಗೆ ನೀನ್ ಯಾಕೆ ಬಂದೆ? ಕೂಲ್ ಮೇಡಮ್, ಕೂಲ್, ರಿಲ್ಯಾಕ್ಸ್. ಯಾಕೆ ಇಷ್ಟೊಂದು ಆವೇಶ ಪಡ್ತಿದ್ದೀರಾ? ನಾನೇ ನಿಮ್ಗೋಸ್ಕರ ಬರಲಿಲ್ಲ. ನನಗೆ ಸಂಬಂಧಪಟ್ಟಿದ್ದು ಇಲ್ಲೊಂದಿದೆ, ಅದನ್ನ ತಗೊಂಡು ಹೋಗೋಣ ಅಂತ ಬಂದೆ. ಏ ಆದಿತ್ಯ, ನಿನಗೆ ಸಂಬಂಧಪಟ್ಟಿರೋದೇನಿದೆ ಇಲ್ಲಿ? ಇವಳು ಅಲ್ಲ ಅಲ್ಲ ಅಲ್ಲ, ಇವಳು ಹೊಟ್ಟೆಲ್ ಬೆಳೀತಿರೋ
ಬೇಬಿ ನಂದು. ಆ ಬೇಬಿಗೆ ಫಾದರು ನಾನೇ. ಆ ಬೇಬಿ ನನ್ನ ಸ್ವಂತದ್ದು. ಏಯ್, ಏನ್ ಮಾತಾಡ್ತಾ ಇದೀಯಾ? ಮೈಂಡ್ ಯೋರ್ ಟಂಗ್. ಯಾರ ಮನೆಗೆ ಬಂದು ಏನ್ ಮಾತಾಡ್ತಾ ಇದೀಯಾ? ಕೂಲ್ ಕೂಲ್. ಯಾಕೆ ಹಾರಿಕಾ, ನೀನು ನಿನ್ನ ಬಾವಂಗೆ, ನಿನ್ನ ಗಂಡಂಗೆ, ಅತ್ತೆಗೆ, ಅಕ್ಕಂಗೆ ನಿಜ ಹೇಳಲೇ ಇಲ್ವಾ?